ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಸಂಡೇ ಆಚೆ ಹೋಗ್ತಿದ್ದೀವಿ. ನಿಜ ಹತ್ತಾಗ ಭಯ ಆಗ್ತಿದೆ. ಆಂಟಿ ಎಲ್ಲ ಫುಲ್ ನೈಟಿ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಆಂಟೀಸು. ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವ ಅವರು ಕಿಷ್ಕಿಂದೆಗೆ ತಗೊಂಡು ಹೋಗ್ತಾ ಇರ್ತಾರೆ. ತಗೊಂಡು ಕೂತಿದ್ದಾರೆ ಫುಲ್ಲು. ಅಲ್ಲಿ ತೋರಿಸೋ ಮೇಲೆ ಇಮ್ಯಾಜಿನ್ ನಾವು ಇಲ್ಲೇ ಎಲ್ಲರೂ ಕ್ಲೋಸ್ ಬೈ ಇದ್ದಿದ್ರೆ ಆಲ್ಮೋಸ್ಟ್ ಡೈಲಿ ಬಂದು ಕೂತ್ಕೊಬೋದಿತ್ತು. 200 ಸ್ಟೆಪ್ಸ್ ಆಯಿತು, ಅಲ್ಲ ಸಾರಿ 100 ಸ್ಟೆಪ್ಸ್ ಆಗಿದೆ, ಇನ್ನು 300 ಇದೆ. ಎಲ್ಲರೂ ಒಂದು ಕಡೆ ಮುಂದೆ ಪಾರ್ಕಿಂಗ್ ಸಿಕ್ತು, ಒಂದು 200 ಮೀಟರ್ಸ್ ಮುಂದೆ. ಈ ಟೈಮಲ್ಲಿ ಹತ್ತಕ್ಕಾಗುತ್ತೋ ಇಲ್ವೋ, ಇನ್ನೂ ಲಂಚ್ ಬೇರೆ ಮಾಡಿಲ್ಲ. ಆಲ್ಮೋಸ್ಟ್ 2 o'clock ಆಗೋಯಿತು. ಲೆಟ್ಸ್ ಸಿ. Guys, welcome back to my channel. So I'm back with another video. So ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಸಂಡೇ ಆಚೆ ಹೋಗ್ತಿದ್ದೀವಿ. ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ಏನೋ ಪ್ಲ್ಯಾನ್ ಆಗಿ ಇವಾಗೆಲ್ಲೋ ಹೋಗ್ತಿದ್ದೀವಿ. ಸೊ ರಾಮನಗರಿಗೆ ಹೋಗ್ತಿದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ 11 o'clock ಆಗಿದೆ. 11 o'clock ಆಗೋಯಿತು. ನಾವು ಪ್ಲ್ಯಾನ್ ಮಾಡಿದ್ದು 9 o'clock ಬಿಡಬೇಕಂತ, ಬಟ್ 11 ಆಗೋಯಿತು. ಸೊ ಇನ್ನೊಂದು 1.5 hours ರೀಚ್ ಆಗ್ತೀವಿ. ಸೊ ಪ್ಲೇಸ್ ಹೆಸರು ನೆನಪಿಲ್ಲ, ಬಟ್ ಅದಕ್ಕೆ ನಾವು ಯಾವತ್ತೂ ಹೋಗೇ ಇಲ್ಲ. ಸೊ ರಿವ್ಯೂ ಎಲ್ಲ ಚೆನ್ನಾಗಿತ್ತು. ಸುಮ್ಮನೆ ರ್ಯಾಂಡಮಾಗಿ ಹಂಗೆ ಗೂಗಲಲ್ಲಿ ನೋಡಿ ಹೋಗ್ತಿರೋ ಪ್ಲೇಸ್ ಇದು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಸಿಗುವ. ಸೊ ಜಸ್ಟ್ ಈಗ ಬಿಡದಿ ರೀಚ್ ಆದ್ವಿ. ಆಲ್ಮೋಸ್ಟ್ 11:40 15 ಆಯಿತು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು 40 minutes ತೊಗೊಂಡಿದ್ದೆ. ಸೊ ಇನ್ನೊಂದು 25 kilometers ಇದೆ ಆ ಪ್ಲೇಸು. ಒಂದು 30-35 minutesಲ್ಲಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇವಾಗ ಟ್ರಾಫಿಕೇ ಇಲ್ಲ. ಯೂಶ್ವಲಿ ಕೆಂಗೇರಿ ಆ ಸೈಡ್ ಬರಬೇಕಾದ್ರೆ ಒಂದು 40 minutes ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಆ ಜಂಕ್ಷನ್ನ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬರೋಕ್ಕೆ ಒಂದು 40 minutes ಬೇಕು. ಬಟ್ ಇವತ್ತು ಅಷ್ಟು ಟ್ರಾಫಿಕ್ ಏನೂ ಇರಲಿಲ್ಲ, ಆರಾಮಾಗಿ ಬಂದ್ವಿ. ಮಾರ್ನಿಂಗ್ ಬಿಡ್ಬೇಕಾದ್ರೆ ವೆದರ್ ಫುಲ್ ಒಂಥರ ಕ್ಲಿಯರಾಗಿ ಕ್ಲೌಡಿ ಥರ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಬಂದುಬಿಟ್ಟಿದೆ. ಅಲ್ಲಿ ಹೆಂಗಿದೆ ವೆದರ್ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ. ಇವಾಗ ಕ್ಲೈಮೇಟ್ ಫುಲ್ ಸಕ್ಕದಾಗಿ ಆಗೋಯ್ತು. ಆಲ್ ಆಫ್ ಅ ಸಡನ್ ಕ್ಲೌಡಿ ಆಗೋಯ್ತು. ಬಿಸಿಲೆಲ್ಲ ಸ್ಟಾಪ್ ಬಿಸಿಲೇ ಹೋಗ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ. ಇಲ್ಲಿವರೆಗೂ ಬರೋವರೆಗೂ ಸೀರಿಯಸ್ಲಿ ಬಿಸಿಲಿತ್ತು. ನಾನು ಇವಾಗ ತಾನೇ ಹೇಳ್ತಿದ್ದೆ ನಿಮಗೆ. ಬಟ್ ಇಲ್ಲಿಗೆ ಬಂದಮೇಲೆ ನೋಡಿ, ಲುಕ್ ಎಟ್ ದಿ ವೆದರ್, ಫುಲ್ ಕ್ಲೌಡಿ ಥರ ಆಗಿಬಿಟ್ಟಿದೆ. ಬೆಟ್ಟನೇ ಈ ಕಡೆ ಎಲ್ಲ ಜಾಸ್ತಿ. ರಾಮನಗರ್ ಆಲ್ಮೋಸ್ಟ್ ಕನಕಪುರದಿಂದನೇ ಸ್ಟಾರ್ಟ್ ಅಲ್ವಾ ಬೆಟ್ಟ. ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಮುಂದೆ ಹಿಂದೆಗಡೆ ಎಲ್ಲ ಫುಲ್ ಮನೆ ಅದು ಇದು ಎಲ್ಲ ಇತ್ತು. ಬಟ್ ಈ ಕಡೆ ಏನೂ ಇಲ್ಲ, ಫುಲ್ ಖಾಲಿ ಗ್ರೌಂಡ್ ಆ ಥರ ಎಲ್ಲ ಇದೆ. ಒಂದು ಕಡೆ ಮುಂದೆ ಪಾರ್ಕಿಂಗ್ ಸಿಕ್ತು, ಒಂದು 200 meters ಮುಂದೆ. ತುಂಬ ಚಿಕ್ಕದು ಮಾಡ್ಬಿಟ್ಟಿದೆ ರೋಡ್ಸ್ ಆ್ಯಕ್ಚುಲಿ. ಪಾರ್ಕಿಂಗ್ ಸಿಕ್ತು, ಒನ್ ಪ್ಲೇಸ್ ಹತ್ರ. ಸಕ್ಕದಾಗಿದೆ ವೆದರ್ ಆ್ಯಕ್ಚುಲಿ. ಸೋ ಪೀಸ್ಫುಲ್. ಬಟ್ ಅಂತ ಏನೋ ಆ್ಯಕ್ಟಿವಿಟಿ ಪ್ಲೇಸ್ ಅಥವಾ ನೀರಲ್ಲಿ ಆಡೋ ಥರ ಏನೂ ಪ್ಲೇಸ್ ಇಲ್ಲ ಇದು. ಬೋಟಿಂಗ್ ಇರುತ್ತಂತೆ, ಅಲ್ಲ ಬೋಟಿಂಗ್ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದರು. ಸೊ ಎಷ್ಟು ದೊಡ್ಡದು ಗೊತ್ತಾ ಇದು ಲೇಕ್. ಇದು ರಂಗರಾಯಣ ದೊಡ್ಡಿ ಲೇಕ್ ಅಂತಾರೆ ಇದನ್ನು. ಬೆಟ್ಟ ಹತ್ರ ಹೋಗ್ಬೋದಾ ಕೇಳಿದ್ವಿ, ಹೋಗ್ಬೋದು ಅಂದರು, ಬಟ್ ನಾಟ್ ಶೋರ್. ಬೇರೆ ಏನೋ ಪ್ಲೇಸಸ್ ಇಲ್ವಾ? ಬಟ್ ಆ ಕಡೆ ಫುಲ್ ಬೆಟ್ಟ. ಅಲ್ಲಿ ಇಲ್ಲಿ ಇದೆಲ್ಲ ಒಂದೇನಾ? ಇದು ಹತ್ಬೋದಂತ ಹೇಳಿದ್ರ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಆ್ಯಕ್ಟಿವಿಟಿ ಎಲ್ಲ ಏನೂ ಇಲ್ಲ, ಜಾಸ್ತಿ ಜನನೂ ಇಲ್ಲ, ವಿಚ್ ಇಸ್ ದ ಬೆಸ್ಟ್ ಪಾರ್ಟ್. ಕ್ರೌಡೆಡ್ ಪ್ಲೇಸಸ್ ಎಲ್ಲ ಇದ್ದರೆ ಅಷ್ಟಿಷ್ಟ ಆಗಲ್ಲ ನನಗೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಒಂಥರ ನಿಮ್ಮ ಫ್ಯಾಮಿಲಿನ ಕರ್ಕೊಂಬಂದ್ರೆ ಸೀರಿಯಸ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಪ್ರೈವೇಟಾಗಿದೆ, ಕ್ಲೀನಾಗಿದೆ. ಬೆಟ್ಟ ಹತ್ಬೋದು ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ. ಮತ್ತೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗೋಯಿತು ಸಡನ್ನಾಗಿ. ಅಲ್ಲಿ ಮೇಲ್ಗಡೆ ಎಲ್ಲ ಅಲ್ಲಿ ಹತ್ತಿದ್ದಾರೆ, ಈ ಕಡೆ ಜನ ಇದ್ದಾರೆ. ಸೊ 2 ಎಂಟ್ರೆನ್ಸ್ ಇದೆ, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿ ಅಲ್ಲಿ ಸ್ಟೆಪ್ಸ್ ಇದೆ. ಅಲ್ಲಿಂದ ಹತ್ತಿ ಎಲ್ಲ ಮೇಲೆ ಹೋಗಿ ಕೂತಿದ್ದಾರೆ ಫುಲ್ಲು. ಅಲ್ಲಿ ತೋರಿಸೋ ಮೇಲೆ ಹೋಗೋಣ ಅಂತ ಅಂದ್ಕೊತಿದ್ದೀನಿ. ಬಟ್ ನೋಡಿದ್ರೆ ಈ ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟಿದ್ದೀನಿ, ನಾನು ಶೂನೇ ಹಾಕಿಲ್ಲ ಕಿಡ್ಡಾಗಿದ್ರೆ ಅಂತ. ಬಟ್ ನೋಡೋಣ, ಆರಾಮಾಗಿ ಈಸಿಲಿ ಕ್ಲೈಂಬಬಲ್ ಇದು.
ನಿಜ ಹತ್ತಾಗ ಭಯ ಆಗ್ತದೆ. ಆಂಟಿ ಎಲ್ಲ ಫುಲ್ ನೈಟಿ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಆಂಟೀಸು. ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದಾರೆ ಇಲ್ಲಿ ಬಂದು. ಸೀರಿಯಸ್ ಆ್ಯಕ್ಚುಲಿ ಮೇ ಬಿ ಇಲ್ಲಿ ಕೂತ್ಕೊಂಡು ಮಾಡ್ಬೋದು ಅನ್ಸುತ್ತೆ. ಇಲ್ಲಿ ಕೂತ್ಕೊಬೋದು ಆ್ಯಕ್ಚುಲಿ, ಬಟ್ ನೀರು ಸಿಕ್ಕಾಪಟ್ಟೆ ಡೆಪ್ತ್ ಇದೆ. ಸೊ ಐ ಆಮ್ ನಾಟ್ ಶ್ಯೂರ್. ಅಂತ ನೋಡೋಣ. ಸ್ಲಿಪ್ಪರ್ ಬೆಚ್ಬಿಡ್ಲ, ಆರಾಮಾಗಿ ಹತ್ಬೋದು, ಏನು ಸ್ಕಿಡ್ಡೇ ಆಗಲ್ಲ ಸೀರಿಯಸ್ಲಿ. ಬಟ್ ವಿತ್ ಸ್ಲಿಪ್ಪರ್ಸ್ ಪ್ರಾಬ್ಲಮ್. ವಿತೌಟ್ ಸ್ಲಿಪ್ಪರ್ಸ್ ಆರಾಮಾಗಿ ಹತ್ಬೋದು. ಇಲ್ಲಿಂದ ವ್ಯೂ ಸಕ್ಕದಾಗಿದೆ. ಮೈ ಗಾಡ್, awesome. ಸಕ್ಕ ಪೀಸ್ಫುಲ್ ಆಗಿದೆ ಸೀರಿಯಸ್ಲಿ. ಇಲ್ಲೆಲ್ಲ ಬಂದಿದ್ದಾರಲ್ಲ ಆಂಟೀಸ್ ಎಲ್ಲ ಫುಲ್ ಇಲ್ಲೇ ಅಕ್ಕಪಕ್ಕ ಮನೆ ಹತ್ರನೇ ಇಲ್ಲೇ ಇರೋದು ಅವ್ರದ್ದೆಲ್ಲ ಮನೆ. ಸೊ ಹಂಗೆ ಆರಾಮಾಗಿ ಬರ್ಬೋದು. ಜಸ್ಟ್ ಇಮ್ಯಾಜಿನ್ ನಾವು ಇಲ್ಲೇ ಎಲ್ಲರೂ ಕ್ಲೋಸ್ ಬೈ ಇದ್ದಿದ್ರೆ ಆಲ್ಮೋಸ್ಟ್ ಡೈಲಿ ಬಂದು ಕೂತ್ಕೊಬೋದಿತ್ತು ಸೀರಿಯಸ್ಲಿ. ಸಖತ್ ಪೀಸ್ಫುಲ್ ಆಗಿದೆ. ಬೋಟಿಂಗ್ ಎಲ್ಲ ಏನೋ ಅಲೋ ಮಾಡೋಲ್ಲ ಅದು. ಯೂಶ್ವಲಿ ಹಂಗೆ ಬೋಟಿಂಗ್ ಇದ್ರೆ ಹೋಗೋಕೆ ಇಷ್ಟಪಡೋಲ್ಲ. ನಾನು ಬೋಟಿಂಗ್ ಲಾಸ್ಟ್ ಹೋಗಿದ್ದೆ ಕಬ್ಬಿನಿಯಲ್ಲಿ, ಮೇ ಬಿ ಒಂದು 9 years ಬ್ಯಾಕ್, ಅದೇ ಲಾಸ್ಟ್. ಸೊ ಇವಾಗ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗೋಯಿತು. ಆಲ್ರೆಡಿ 1:30 ಆಯ್ತಲ್ಲ. ಸೊ ಬಿಸಿಲು ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲೊಂದು 40 minutes 40 minutesವರೆಗೂ ಇದ್ವಿ. ವಿಲ್ ಎಂಜಾಯ್ ಮಾಡಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಇವಾಗ ಅಲ್ಲಿ ಲೋಕಲ್ ಏಡ್ಸ್ನ ಕೇಳಿದಾಗ ಯಾವ ಪ್ಲೇಸ್ ಇದೆ ಇಲ್ಲೇ ನೋಡೋ ಥರ ಅಂತ ಹೇಳಿದಾಗ ಅವ್ರು ರಾಮದೇವ್ರ ಬೆಟ್ಟ ಇದೆ ಇಲ್ಲಿ ಅಂತ ಹೇಳಿದ್ರು. ಸೊ ಅದು ಬೆಟ್ಟ ಅಂತ. ಸೊ ಅಲ್ಲಿಗೆ ಹೊರಟಿದ್ದೀವಿ ಇವಾಗ. ಸೊ ಇಲ್ಲಿಂದ ಸ್ವಲ್ಪ ದೂರ ಅಂತ ಹೇಳಿದ್ರು. ಸೊ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೋಯ್ತು. ನಂಗೆ ಅದೇ ಬೇಜಾರು. ಬ್ಯಾಂಗ್ಳೂರಲ್ಲಿ ಅಷ್ಟು ಚೆನ್ನಾಗಿದೆ ವೆದರು, ಬಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೂ ಎಲ್ಲ ಕಡೆನೂ ಡಿಫರ್ ಆಗುತ್ತಪ್ಪ ಸೀರಿಯಸ್ಲಿ ಕ್ಲೈಮೇಟ್ಸು. ಬಟ್ ಈಗ ಹೊರಟಿದ್ದೀವಿ. ಅಲ್ಲೋಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಮೆಟ್ಲಿದೆಯಂತೆ. ಸೊ ಅಲ್ಲಿ ಬೆಟ್ಟ ಹತ್ತಿ ಮೇಲ್ಗಡೆ ಟೆಂಪಲ್ ಇದೆ ಅಂತ ಹೇಳಿದ್ರು. ಸೊ ರಾಮ ಸೀತೆ ಮತ್ತು ಲಕ್ಷ್ಮಣ 3 ಜನದ್ದು. ಸೊ ಅಲ್ಲೋದ್ಮೇಲೆ ನೋಡೋಣ ಪ್ಲೇಸ್. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ ಅನ್ಸುತ್ತೆ, ನಂಗೆ ನಿಜ ನೆನಪಿಲ್ಲ. ಸೊ ಅದಾದಮೇಲೆ ಮೇ ಬಿ ಸಿಕ್ಕಾಪಟ್ಟೆ ಇಯರ್ಸ್ ಗ್ಯಾಪ್ ಆದಮೇಲೆ ಹೋಗ್ತಿರೋದು. ನಂಗೆ ನೆನಪು ಇಲ್ಲ ಅದು ಯಾವ ಥರ ಇದೆ ಅಂತ. ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಬಂದಮೇಲೆ ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಓಕೆ, ಅಲ್ಲೋದ್ಮೇಲೆ ಸಿಗ್ತೀನಿ. ಇದು ಎಲ್ಲಿದೆ ಗೊತ್ತಾ? ಫುಲ್ ಒಳಗಡೆ ರೆಸಿಡೆನ್ಸ್ ಇದೆ ಎಲ್ಲ. ಈ ಕಡೆ ಅಕ್ಕಪಕ್ಕ ಫುಲ್ ಮನೆ ಇದೆ. ಆ ಥರ ರೋಡ್ ಒಳಗಡೆ ಇದೆ. ಇಲ್ಲಿ ಇರೋರಿಗೆಲ್ಲ ಸೀರಿಯಸ್ಲಿ ರಾಮನಗರ ಹತ್ರ ಇಲ್ಲೇ ಮನೆ ಎಲ್ಲ ಇರೋರಿಗೆಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ಸೀರಿಯಸ್ಲಿ ಫ್ರೀ ಆಗಿದ್ದಾಗ ಆಲ್ಮೋಸ್ಟ್ ಡೈಲಿ ಬೇಕಾದ್ರೂ ಹೋಗ್ಬೋದು. ಅಷ್ಟು ಹತ್ರದಲ್ಲಿದೆ ಅವರಿಗೆಲ್ಲ. ಬಟ್ ತುಂಬ ಕಂಜೆಸ್ಟೆಡ್ ರೋಡ್. ಅಲ್ಲಿಗೆ ಹೋದಾಗಲೂ ಹಂಗೆ ಇತ್ತು, ಇಲ್ಲಿಯೂ ಹಾಗೆ ಇದೆ. ಹಾಗೆ ಅಲ್ಲೇ ಬರ್ಬೇಕಾದ್ರೆ ನೀರ್ಲೈನ್ ಸಿಕ್ತು. ನೀರ್ಲೈನ್ ತೊಗೊಂಡ್ವಿ. ಇಲ್ಲಿ ಒಂದು ಮನೆ ಇದೆ. ಎಷ್ಟು ಪೀಸ್ಫುಲ್ ಆಗಿರ್ತಾರೆ ನೋಡಿ. ಏನು ಪೊಲ್ಯೂಷನ್ ಇಲ್ಲ, ಜಾಸ್ತಿ ಪಾಪ್ಯುಲೇಷನ್ ಕೂಡ ಇಲ್ಲ. ಹಳೇ ಮನೆ ಎಲ್ಲ ಇದೆ ಇಲ್ಲಿ ಒಂದೊಂದು. ಸಂಡೇ, ಬಟ್ ಎಲ್ಲೋ ಅಷ್ಟೊಂದು ಜನ ಇಲ್ಲ. ಮೇ ಬಿ ಇಲ್ಲಿ ಬಂದಿರ್ಬೋದು, ನೋಡೋಣ. ವಿರ್ ಆಲ್ಮೋಸ್ಟ್ ಹಿಯರ್. ಇಲ್ಲೊಂದು ಕೆರೆ ಇದೆ ನೋಡಿ, ಚೆನ್ನಾಗಿದೆ ಪ್ಲೇಸ್. ಹಾಂ, ಕಾರ್ ಹೋಗಲ್ವಾ? ಪೇ ಮಾಡಬೇಕು. 400 ಇದೆಯಾ? ಟೆಂಪಲ್ ಓಪನ್ ಇದೆಯಾ ಆಮೇಲೆ? ಬನ್ನಿ ನೋಡೋಣ. ಅರ್ಧ ಫುಲ್ ಅಲ್ಲ, ಇದು ಸ್ಟೆಪ್ಸ್. ಏನು ಎಂಟ್ರಿ ಫೀಸ್ ಇದೆ ಅಂತೇಳಿ? ಎಂಟ್ರಿ ಫೀ ಇದೆಯಾ? ಪ್ಲಾಸ್ಟಿಕ್ ಬಾಟಲ್ ಅಲ್ಲ ಇಲ್ಲ ತಗೊಳ್ಳಿ. ಪ್ಲಾಸ್ಟಿಕ್ ಬಾಟಲ್ ಅದು ಆ ಕಡೆ ಐತೆ. ಆ ಕಡೆ ಇರೋದಾ? ಪ್ಲಾಸ್ಟಿಕ್ ಏನಿರುತ್ತೆ ಕವರ್ ಇದು ಕೊಡ್ಬೇಕಾ? ಯೂಸ್ ತೊಂದರೆ ಆಗುತ್ತಾ ಆಂಟಿ? ಹತ್ತೋದು ಏನು ತೊಂದರೆ ಇಲ್ಲ. ನಿಮ್ಗೆ ಹತ್ತಾಗ ಗೊತ್ತಾಗ್ಬಿಡ್ತದೆ ಏನು ಇಷ್ಟೊಂದು ಫುಲ್ ನಳ್ಳಾಯ್ತು. ಹತ್ತು ಆಗುತ್ತೆ ತೊಂದರೆ. 5 ಗಂಟೆ ಗಂಟೆ ಆಯ್ತು. ಏ 100 ಕೊಡಿ. ಅಲ್ಲ ಇನ್ನೂ ಜಾಸ್ತಿ. 25 per person ಮತ್ತೆ 125. ಎಷ್ಟಾಯ್ತು? ಕಾರ್ ಪಾರ್ಕಿಂಗ್ 95 95. ಹಾಂ,
ಊರ ಜನ ಅಲ್ವ ಇರೋದು ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ಆ್ಯಕ್ಚುಲ್ ಆಗಿ ಆ್ಯಕ್ಚುಲಿ ಹೌದು ಮೋಸ್ಟ್ಲಿ ಎಲ್ಲ ಗೌರ್ಮೆಂಟಿಗೆ ಅವರೆಲ್ಲ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಜನ ಅಂತ, ಬಟ್ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಇಲ್ಲಿ, ಸೀರಿಯಸ್ಲಿ ಆಸಮ್ ಇಟ್ ಇಸ್. ಅದಕ್ಕೆ ಎಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಆ್ಯಕ್ಚುಲಿ 400 ಸ್ಟೆಪ್ಸ್ ಇದೆ. ಅವ್ರು ಹೇಳಿದ್ರು ಮೇಲ್ಗಡೆ ಶೆಲ್ಟರ್ ಇದೆ, ಏನು ಬಿಸಿಲೇನು ಗೊತ್ತಾಗಲ್ಲ ಅಂತ. ಬಟ್ ನೋಡೋಣ ಈ ಟೈಮಲ್ಲಿ ಹತ್ತಕ್ಕಾಗುತ್ತೋ ಇಲ್ವೋ. ಇನ್ನೂ ಲಂಚ್ ಬೇರೆ ಮಾಡಿಲ್ಲ, ಆಲ್ಮೋಸ್ಟ್ 2 o'clock ಆಗೋಯಿತು. ಲೆಟ್ಸ್ ಸಿ. ರಾಮದೇವರ ಬೆಟ್ಟ, ಪಟ್ಟಾಭಿರಾಮ ದೇವಾಲಯ. ಸ್ಲಿಪ್ಪರ್ ಹಾಕೊಂಡು ಹತ್ಬೋದಾ? ಲಿಟ್ರಲಿ ಫಾರೆಸ್ಟ್ ಮಧ್ಯದಲ್ಲಿದ್ದ ಪ್ಲೇಸ್ ಮಾತ್ರ ಆಸಮ್ ಇಟ್ ಈಸ್. ಶೆಲ್ಟರ್ ಇದೆ, ಕರೆಕ್ಟ್ ಅವ್ರು ಹೇಳ್ದಂಗೆ ನ್ಯಾಚುರಲ್ ಶೆಲ್ಟರ್, ಹತ್ಬೋದು. ಈ ಪ್ಲೇಸಿಗೆ ಯಾರ್ಯಾರು ಬಂದಿದ್ದಾರೋ ಕಮೆಂಟ್ ಮಾಡಿ. ನಾನಂತೂ ಫಸ್ಟ್ ಟೈಮ್ ಅನ್ಸುತ್ತೆ. ನಂಗೆ ನಿಜ ನಮ್ಮಮ್ಮ ಹೇಳ್ತಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ವಿ ಅಂತ, ಬಟ್ ಐ ಡೋಂಟ್ ಥಿಂಕ್ ಸೊ. ನನಗೇನೂ ನೆನಪಿಲ್ಲ. ಸಾಕಾಯಿತು, ಸೀರಿಯಸ್ಲಿ ಸಾಕಾಯಿತು. ಬೇಗ ಹತ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ನೋ. ಇಲ್ಲಿ ಲಂಚ್ ಬೇರೆ ಮಾಡ್ಕೊಂಬಂದಿಲ್ವಲ್ಲ, ಅದರಿಂದನೂ ಅಷ್ಟೇ. ಹಂಗೆ ಆ ಥರ ಟಿಪಿಕಲ್ ಮಾತಾಡೋದು. ಕೂತು ಬ್ರೇಕ್ ತೊಗೊಂಡು ಹೋಗೋದೇ ಒಳ್ಳೆಯದು. ಸೀರಿಯಸ್ಲಿ ಕಂಟಿನ್ಯೂಸ್ ಆಗಿ ಮಾಡೋದೇನು ಅಷ್ಟು ನೆಸೆಸರಿ ಇಲ್ಲ. 200 ಸ್ಟೆಪ್ಸ್ ಆಯಿತು, ಅಲ್ಲ ಸಾರಿ 100 ಸ್ಟೆಪ್ಸ್ ಆಗಿದೆ, ಇನ್ನೂ 300 ಇದೆ. ಎಲ್ಲರೂ ಇಲ್ಲಿ ಕೂತು ಬ್ರೇಕ್ ತೊಗೊಂಡೇ ಹೋಗ್ತಿದ್ದಾರೆ. ಸೀರಿಯಸ್ಲಿ ಇಲ್ಲ ಆಗಲ್ಲ. ಶೆಲ್ಟರ್ ಏನೋ ಇದೆ ನಿಜ, ಬಟ್ ನಮಗೇನಂದರೆ ಬಿಸಿಲು ಜಾಸ್ತಿ ಆಗೋಯಿತು. ಅಲ್ಲೋಗಿ ಇಲ್ಲಿ ಬಂದಿದ್ದು ಸ್ವಲ್ಪ ಟಯರ್ಡ್ ಆಯಿತು. ಅಲ್ಲೂ ಸ್ವಲ್ಪ ಬೆಟ್ಟ ಎಲ್ಲ ಹತ್ತಿದ್ವಲ್ಲ, ಅದೊಂದು ರೀಸನು. ಅಲ್ಲೇ ಸ್ವಲ್ಪ ಟಯರ್ಡ್ ಆಗಿತ್ತು. ಇಲ್ಲಿ ಇನ್ನೂ ಲಂಚ್ ಬೇರೆ ಮಾಡಿಲ್ಲ. ಸೊ ಸ್ವಲ್ಪ ಬ್ರೇಕ್ ತೊಗೊಂಡು ಹತ್ತಬೇಕು. ಇದು 300 ಸ್ಟೆಪ್ಸ್ ಇದೆ. ಜಾಸ್ತಿ ಜನನೂ ಬಂದಿದ್ದಾರೆ, ಫುಲ್ ಫ್ಯಾಮಿಲಿ. ಮೇಲೋಗಿ ನೋಡೋಣ. ಆಲ್ಮೋಸ್ಟ್ 300 ಸ್ಟೆಪ್ಸ್ ಕಂಪ್ಲೀಟ್. ಇನ್ನೊಂದು 100 ಸ್ಟೆಪ್ಸ್ ಇದೆ. ವೆದರ್ ಮಾತ್ರ ಆಸಮ್ ಆಗಿದೆ ಮೇಲ್ಗಡೆ ಇಲ್ಲಿ. ಸೀರಿಯಸ್ಲಿ ಆ್ಯಂಡ್ ಫುಲ್ ಕಂಪ್ಲೀಟ್ಲಿ ಫಾರೆಸ್ಟ್ ಥರನೇ ಇದೆ ಹಿಂದೆ ಎಲ್ಲ. ಐ ಲವ್ಡ್ ಇಟ್. ಸಖತ್ತಾಗಿದೆ. ಕೂತ್ಕೊಳ್ಳೋಕ್ಕೂ ಪ್ಲೇಸ್ ಇದೆ. ಸೀರಿಯಸ್ಲಿ ಆರಾಮಾಗಿ ರೆಸ್ಟ್ ತೊಗೊಂಡು ಬ್ರೇಕ್ ತೊಗೊಂಡು ಹತ್ಬೋದು. ಕಂಟಿನ್ಯೂಸ್ ಆಗಿ ನೀವು ಹತ್ತಬೇಕು ಅನ್ನೋ ಥರನೂ ಏನೂ ಇಲ್ಲ. ಬಟ್ ಜನ ಅಂತೂ ತುಂಬ ಬಂದಿದೆ. ಇನ್ನೊಂದು 100 ಸ್ಟೆಪ್ಸ್ ಮೋರ್. ಇನ್ನೊಂದು 140 ಸ್ಟೆಪ್ಸ್ ಇರಬೇಕು ಅಲ್ಲಿಗೆ. ಅದಕ್ಕಿಂತ ಮುಂಚೆನೇ ಆಂಜನೇಯಂದು ಒಂದು ಗುಡಿ ಇದೆ. ಅದಾಗೆ ಅದೇ ಮೂಡಿರೋದು ಅಂತ ಹೇಳಿದ್ರು. ಹಂಗೆ ಆಂಜನೇಯನ ತುಂಬ ನಂಬ್ತೀನಿ. ಸೊ ಫಸ್ಟು ಅವ್ರ ದರ್ಶನ ಆಗೋಯಿತು. ಇನ್ನೊಂದು 40 ಸ್ಟೆಪ್ಸ್ ಇದೆ ಅಲ್ಲ, ಇನ್ನೊಂದು 40 ಸ್ಟೆಪ್ಸ್ ಇದೆ. ಫೈನಲಿ ರೀಚ್ ಆದ್ವಿ. ಫಸ್ಟ್ ಇಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಶಿವದು. ಇದು ಬಂಡೆ ಮೇಲೆ ಹೋಗ್ಬೇಕನ್ಸೋದು. ಯಾವ ಸೇಮ್ ಮಾಡಿ ಇಟ್ಕೊಂಡಿದ್ಯಾ? ಸಿದೆ ನೋಡ್ಕೊಂಡು ಬಂಡೆ ಹತ್ತಿ ಹೋಗ್ಬೇಕು. ಒಳಗಡೆ ಇದೆ. ಸೊ ಫಸ್ಟ್ ಇದೆ, ಅದಾದ್ಮೇಲೆ ಆ ಕಡೆ ಇದೆ ಅನ್ಸುತ್ತೆ. ಅಲ್ಲಿ ಹಿಂಗೆ ಬಂತಿದ್ದು ಇದ್ರ ಮಧ್ಯದಲ್ಲಿ, ಬಂಡೆ ಮಧ್ಯದಲ್ಲಿದೆ ನೀರು. ಜಾಸ್ತಿ ಏನಿಲ್ಲ, ಬಟ್ ಕ್ಲೀನ್ ವಾಟರ್ ಅಲ್ಲ. ಒಳಗಡೆ
ಹೇಳಿದ್ರೆ ಇದು ಪಟ್ಟಾಭಿರಾಮ ಅಂತ ಹೇಳಿ, ಮತ್ತೆ ಇದು ಬಂದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸಿದ್ಧದೇವಿಯವ್ರನ್ನ ಕೂತ್ಕೊಂಡಿದ್ದಾರೆ, ಬಲಭಾಗದಲ್ಲಿ ಲಕ್ಷ್ಮಣದೇವರು, ಪಾದೋತ್ತರ ಆಂಜನೇಯ ಸ್ವಾಮಿ. ಈ 4 ವಿಗ್ರಹ ಒಂದೇ ಕಲ್ಲಿನಲ್ಲೇ ಇರೋದು ವಿಶೇಷ. ಮತ್ತೆ ಈ ದೇವರ ವಿಗ್ರಹ ಬಂದು ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರುವಂಥದ್ದು. ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅವರು ವನವಾಸ ಆದಮೇಲೆ ಹೋಗಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಶೂಕಾಸುರ ಅನ್ನೋ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳಕ್ಕೆ ಹೋದಾಗ ವಿಗ್ರಹ ಬರೋದಿಲ್ಲ. ಒಂದು ಅಶರೀರವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತ ಹೇಳಿ. ವಿಗ್ರಹ ತಂದು ಇಲ್ಲಿ ಇದಾಗಿರೋದು. ಮತ್ತೆ ಈ ಬೆಟ್ಟದ ಮೇಲೆ ರಾಮದೇವರು ಒಂದು 4 ರಿಂದ 5 ವರ್ಷ ವನವಾಸ ಮಾಡಿದ್ದಾರೆ ಅಂತ ಹೇಳಿ. 14 ವರ್ಷ ವನವಾಸ ಮಾಡಿದಾರಲ್ಲ, ಆ ಟೈಮ್ನಲ್ಲಿ ಈ ಬೆಟ್ಟದ ಮೇಲೆ ಒಂದು 5 ವರ್ಷ ವನವಾಸ ಮಾಡಿದ್ದಾರೆ ಅಂತ. 5 ವರ್ಷ ಇಲ್ಲೇ ಅವರು ವನವಾಸದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಇಲ್ಲೊಂದು ರಾಮೇಶ್ವರ ದೇವಸ್ಥಾನ ಇದೆ, ಬರ್ಬೇಕಾದ್ರೆ ಅವರೇ ಒಂದು ಲಿಂಗನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿರುವಂಥದ್ದು. ಮತ್ತೆ ಇಲ್ಲೊಂದು ಕಲ್ಯಾಣಿ ಕಾಣುತ್ತೆ ನಿಮ್ಗೆ, ಅದು ಬಂದು ರಾಮತೀರ್ಥ ಅಂತ ಹೇಳಿ ಮುಂದೆ ಕಾಣುತ್ತೆ. ಅದು ಬಂದು ರಾಮದೇವರು ವನವಾಸದಲ್ಲಿ ಇರ್ಬೇಕಾದ್ರೆ ಸೀತಾಮತಿ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ಹೌದು, ಅದು ಆಳನೆ ಕಂಡಿಡಿದಿಲ್ಲ. ಮತ್ತೆ ಎಷ್ಟೇ ವರ್ಷ ಮಳೆ ಬರ್ತಿದ್ರು ನೀರು ಬತ್ತಲ್ಲ, ಅದು ಯಾವಾಗ್ಲೂ ನೀರು ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಹೊರಗಡೆ ನಿಮ್ಗೆ ಉದ್ದ ಬಂಡೆಗಳು ಕಾಣುತ್ತೆ, ಅದೇ ನೀರ ಇಲ್ಲಿ ಪ್ರಸಾದ ಶನಿವಾರ ಬಂದ್ರೆ ಊಟದ ವ್ಯವಸ್ಥೆ ಇರುತ್ತೆ. ದೇವ್ರಿಗೆ ಅಭಿಷೇಕಕ್ಕೆ ತೀರ್ಥ ಪ್ರತಿಯೊಂದಕ್ಕೂ ಅದೇ ನೀರು ಉಪಯೋಗಿಸೋದು. ನೀವು ಎಷ್ಟೇ ಇದು ಮಾಡಿದ್ರು ನೀರು ಬತ್ತಲ್ಲ, ಅದು ನ್ಯಾಚುರಲ್ ವಾಟರ್. ಯಾಕಂದ್ರೆ ಇವಾಗ ಎಲ್ಲ ಕಡೆ ಮೆಡಿಸಿನ್ ಫಿಲ್ಟರ್ ಮಾಡಿ ಇದು ಮಾಡ್ತಾರೆ, ಇದೇನಪ್ಪ ಅಂದ್ರೆ ನ್ಯಾಚುರಲ್ ಆಗಿ ಬರ್ತದೆ. ಅದು ಕೆಳಗಡೆ ಜಲ ಬರ್ತಾ ಇರುತ್ತಲ್ಲ, ಅದು ಹಾಗೆ ಯೂಸ್ ಮಾಡ್ತಾ ಇದ್ವಿ. ಕೆಲವರು ಕಲರ್ ಇರೋದ್ರಿಂದ ಸ್ವಲ್ಪ ಎದುರ್ಕೊಂತಾರೆ ಕುಡಿಯಕ್ಕೆ, ಕುಡಿಬೋದಾ ಇಲ್ವಾ ಅಂತ. ಆತರ ಅಂದ್ರೆ ಅದು ತುಂಬಾ ಹೆಲ್ತಿ ವಾಟರ್ ಅಂತ ಹೇಳ್ತಾರೆ. ನೀವು ಅದನ್ನ ತಗೊಂತೀರಾ? ಅದನ್ನೇ ಯೂಸ್ ಮಾಡೋದು. ಹೌದಾ? ನೀವು ಇವಾಗ ದಿನ ಮೆಟ್ಲು ಹತ್ಕೊಂಡೇ ಬರ್ಬೇಕಾ? 400 ಮೆಟ್ಲು ಹತ್ತೇ ಬರ್ಬೇಕು. ನಿಮ್ ಮನೆ ಇರ್ಲಿಲ್ಲ ಅಲ್ಲ? ದಿನ ಬರ್ತೀರಾ ನೀವು? ಪೂಜೆ ಇರುತ್ತೆ. ಪ್ರತಿದಿನ 5 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿದಿನ 4 ಗಂಟೆವರೆಗೂ ಇರುತ್ತೆ. ಅಂದ್ರೆ 3:30 4 ಗಂಟೆವರೆಗೂ. ಶನಿವಾರ ಭಾನುವಾರ ಮತ್ತೆ ವಿಶೇಷ ದಿನಗಳಲ್ಲಿ 5 ಗಂಟೆವರೆಗೂ ಓಪನ್ ಇರುತ್ತೆ. 5 ಗಂಟೆವರೆಗೂ ಮಾಡಿ ಆಮೇಲೆ ಮತ್ತೆ ನೀವು ಬೀಗ ಹಾಕೊಂಡು ಹೋಗ್ಬೋದು. ಸೊ ಆಚೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು. ಅವ್ರ ಸ್ಟೋರಿ ಹೇಳೋದು ಕೇಳಿದ್ರಲ್ಲ, ಅವ್ರ ಬಾಯಿಂದ ಕೇಳಿದ್ರೇ ಅದಕ್ಕೊಂದು ವ್ಯಾಲ್ಯೂ ಅನ್ನೋ ಥರ ಆಗೋಯ್ತು ಸೀರಿಯಸ್ಲಿ. ಬಿಕಾಸ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ ವಾಸ್ ಗೊತ್ತಿಲ್ಲ, ಇಲ್ಲಿ ಏನೋ ಒಂದು ಡಿವೈನ್ ಆ ಫೀಲ್ ಗೊತ್ತಾ, ಅದು ನಿಮ್ಗೆ ಇಲ್ಲಿ ಬಂದು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿರೋ ನಿಮಗೆ ಗೊತ್ತಾಗೋದು. ಬಿಕಾಸ್ ಐ ಫೆಲ್ಟ್ ಇಟ್. ನನಗೆ ಆ ಡಿವೈನ್ ಪವರ್ ಸೀರಿಯಸ್ಲಿ ಫೀಲ್ ಆಯಿತು. ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಇದೆ. ಇದೇ ಪ್ಲೇಸಲ್ಲಿ 4-5 ಇಯರ್ಸ್ ವನವಾಸ ಮಾಡಿದ್ರಂತೆ. ಅದೆಲ್ಲ ಕೇಳಿ ನೀವು ಅದೇ ಪ್ಲೇಸಿಗೆ ಇವಾಗ ಬಂದರೆ ಯು ವಿಲ್ ಫೀಲ್ ದಟ್ ಪಾಸಿಟಿವ್ನೆಸ್. ಆ ವೈಬ್ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನೆಕ್ಟೆಡ್ ಈ ಪ್ಲೇಸಲ್ಲಿ ಮಳೆ ಬರ್ತಿದೆ, ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಐ ಆಮ್ ಸೀರಿಯಸ್ಲಿ ಓವರ್ವೆಲ್ಮ್. ಸಖತ್ತಾಗಿದೆ. ನೀವು ಇಲ್ಲಿ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹೆಂಗಿದೆ ಎಲ್ಲ ಪ್ಲೇಸು. ಡ್ರಿಂಕಿಂಗ್ ವಾಟರು ಅಲ್ಲೇ ಇದೆ, ಕುಡಿಯೋ ನೀರು. ಇಷ್ಟು ಮೇಲ್ಗಡೆ ನೀರು ಫೆಸಿಲಿಟಿನೂ ಮಾಡ್ಕೊಂಡಿದ್ದಾರೆ. ಇದು ರಾಮನ ದೇವಸ್ಥಾನ. ಎಲ್ಲ ಕಲ್ಲು ಬಂಡೆ ಮಧ್ಯದಲ್ಲೇ ಇದೆ ಟೆಂಪಲು. ಸಖತ್ ಪೀಸ್ಫುಲ್ ಆಗಿದೆ. ಏನು ಗೊತ್ತಾ, ಶೆಲ್ಟರೇ ಹಾಕೋದು ಬೇಡ, ಎಲ್ಲ ಕಡೆ ಬರೀ ಮರ, ಫುಲ್ ಮರ ಎಲ್ಲ ಕಡೆ. ನಾವು ಬರೋವರೆಗೂ ಬಿಸಿಲಿದೆ ಅಂತಲೂ ಕೂಡ ಗೊತ್ತಾಗಿಲ್ಲ. ಜನ ಬಂದ್ಬಿಡಿಯೋರು ಆಲ್ ಬಾಯಿಲ್ಲ ಸಗರ್ನ ಕಹಿ ಕಹಿ. ಇನ್ನೊಂದು 100 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಇಳಿಬೇಕಾದ್ರೆ ಈಸಿಯಾಗಿ ಬಂದುಬಿಡ್ಬೋದು. ನಾನು ಆ್ಯಕ್ಚುಲಿ ಏನು ಶೂ ಹಾಕೊಂಬಂದಿಲ್ಲಲ್ಲ, ಸೊ ನಂಗೆ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಇದು ಸ್ಕಿಡ್ ಆಗೋ ಥರನೇ ಇದೆ. ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಯಾರೂ ಮಿಸ್ ಮಾಡಿಬಿಡಿ ಆಯಿತಾ, ಎಲ್ಲರೂ ಬರಲೇಬೇಕು ಈ ಪ್ಲೇಸಿಗೆ. ಅದು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ವೀಡಿಯೋಲ್ಲಿ ನೋಡೋದಕ್ಕಿಂತ. ಯು ಹ್ಯಾವ್ ಟು ಕಮ್ ಅಂಡ್ ಎಕ್ಸ್ಪೀರಿಯೆನ್ಸ್ ಆನ್ ಯುವರ್ ಓನ್. ದ ಎಂಡ್ ಮುಗೀತು. ಇಳಿಬೇಕಾದ್ರೆ ಲಿಟ್ರಲಿ ಒಂದು ಎಷ್ಟೊತ್ತಾಯಿತು, ಒಂದು 10 ಮಿನಿಟ್ಸ್ ಆಯಿತಾ. 10 ಮಿನಿಟ್ಸಿಗೆ ಇಳ್ಕೊಂಬಂದ್ಬಿಟ್ಟು ಅಷ್ಟೇ, ಅಲ್ಲಿ ಮುಗೀತು. ಈಗ ಆಚೆ ಬಂದ್ವಿ. ಆಲ್ಮೋಸ್ಟ್ 4 o'clock ಆಗೋಯಿತು. ಇವಾಗ ಲಂಚ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಐ ಥಿಂಕ್ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಇವಾಗ 4 o'clock ಆಯಿತು. ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಲಂಚ್ ಮಾಡಿಲ್ಲ. ಸೊ ರಾಮನಗರಿಂದ ಈ ಕಡೆ ಬಂದುಬಿಟ್ಟಿದ್ವಲ್ಲ, ಮತ್ತೆ ಡಿವಿಯೇಷನ್ ತೊಗೊಂಡು ಮತ್ತೆ ಅಲ್ಲಿಗೆ ಹೋಗಬೇಕು. ಅದ್ರ ಬದಲು ನಾವು ಇಲ್ಲೇ ಆನ್ ದ ವೇ ಬಿಡ್ದಿನೂ ಇದೆ.
ಸೊ ಯೂಶಲಿ ಈ ಕಡೆಲ್ಲ ಬಂದಾಗ ಐ ಆಲ್ವೇಸ್ ಪ್ರಿಫರ್ ಡಾಬಾಸ್ ಬಿಕಾಸ್ ಆಬ್ವಿಯಸ್ಲಿ ಬ್ಯಾಂಗ್ಳೂರಲ್ಲಿ ನೀವು ರೆಗ್ಯುಲರಾಗಿ ಅದೆಲ್ಲ ಹೋಗೋಕ್ಕೆ ಸಿಗಲ್ಲ. ಸೊ ಈ ಕಡೆ ಎಲ್ಲ ಬಂದಾಗ ಡಾಬಾಸ್ಗೆ ಹೋಗೋದು ಮಿಸ್ ಮಾಡಲ್ಲ ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಎಷ್ಟು ಒಥೆಂಟಿಕ್ ನಾಟಿ ಸ್ಟೈಲ್ ಟೇಸ್ಟ್ ಕೊಡ್ತಾರೆ ಡಾಬಾಸ್. ಸೊ ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ, ಹಂಗೆ ಅಲ್ಲೋಗಿ ಊಟ ಮಾಡಿಕೊಂಡು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನನಗೆ ಇವತ್ತು ಎಕ್ಸ್ಪೀರಿಯನ್ಸ್ ಈ ಓಡ್ಬೇಕಾದ್ರೆ ಒಂಥರ ಅಷ್ಟು ಮೂಡ್ ಇರಲಿಲ್ಲ, ಅಂದರೆ ಇವತ್ತು ಆಚೆ ಹೋಗಬೇಕು ಅನ್ನೋ ಮೂಡ್. ಬಟ್ ಇಲ್ಲಿಗೆ ಬಂದಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಇವತ್ತೇನು ಪ್ಲ್ಯಾನ್ ಮಾಡಿರಲಿಲ್ಲ, ಹಂಗೆ ರ್ಯಾಂಡಮ್ ಆಗಿ ಬಂದಿದ್ದು. ಬಟ್ ಸೆಕೆಂಡ್ ಪ್ಲೇಸಿಗೆ ಹೋದ್ವಲ್ಲ, ರಾಮದೇವರ ಬೆಟ್ಟ, ದಟ್ ವಾಸ್ ಆಸಮ್. ಸೀರಿಯಸ್ಲಿ ಯಾರೂ ಮಿಸ್ ಮಾಡಿಬಿಡಿ ಹೋಗೋದಾಯ್ತಾ. ಸೊ ಸಂಡೇ ಸ್ಪೆಂಡ್ ರಿಲಿ ವೆಲ್, ಸಖತ್ತಾಗಿತ್ತು ವೀಕೆಂಡ್, ತುಂಬ ಖುಷಿ ಆಯಿತು. ಜಸ್ಟ್ 50 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್, ಆರಾಮಾಗಿ ಬಂದು ಹೋಗ್ಬೋದು ಅನ್ಸುತ್ತೆ. ರಾಮನಗರ್ ಅಷ್ಟು ದೂರನೂ ಇಲ್ಲ ಬ್ಯಾಂಗ್ಳೂರಿಂದ, ಹಾರ್ಡ್ಲಿ 1.5 ಅವರಲ್ಲಿ ನೀವು 1.5 ಅವರ್ಸ್ ಕೂಡ ಬೇಡ. ಇನ್ ಕೇಸ್ ಏನೋ ಟ್ರಾಫಿಕ್ ಇದ್ದರೆ ಆಬ್ವಿಯಸ್ಲಿ 1.5 ಅವರ್ ಆಗುತ್ತೆ, ಇಲ್ಲ 1 ಅವರಲ್ಲೇ ಬಂದು ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಬಿಸಿಲಿತ್ತು 1 o'clock 2 o'clock ಬಟ್ ಇವಾಗ ಕಂಪ್ಲೀಟ್ಲಿ ವೆದರ್ ಚೇಂಜ್ ಆಗಿದೆ, ಫುಲ್ ಮಳೆ ಬಂದು. ಐ ಲವ್ ದಿ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು, ಒಳ್ಳೆ ಟೈಮ್ ಪಾಸ್ ಆಯಿತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಸೊ ಐ ಹೋಪ್ ಈವನ್ ಯು ಗೈಸ್ ಲೈಕ್ ಡೆಟ್. ಇಷ್ಟ ಆಗಿದ್ರೆ ನಾನು ಇದೆಲ್ಲ ಲೊಕೇಶನ್ ಡೀಟೇಲ್ಸ್ ಹಿಂಗಿದ್ರು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಅದಕ್ಕಿಂತ ಆಚೆ ಬಂದು ಟ್ರಾವೆಲ್ ಮಾಡಿಕೊಂಡು ಈ ಥರ ಒಂದು ಬ್ಲಾಗ್ ಮಾಡಿದ್ದು ಫಸ್ಟ್ ಟೈಮ್. ಐ ಡೋಂಟ್ ನೋ ಹೌ ಯು ಗೈಸ್ ವಿಲ್ ಟೇಕ್ ಇಟ್, ಬಟ್ ನನಗೆ ಖುಷಿ ಆಯಿತು. ಏನಿತ್ತು ನ್ಯಾಚುರಲ್ ವೇ ಪಾಸಿಬಲಲ್ಲಿ ಶೂಟ್ ಮಾಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಆಲ್ಸೋ ಈ ಪ್ಲೇಸಿಗೆ ಯಾರ್ಯಾರು ಹೋಗಿದ್ದೀರಾ ಅಂತಲೂ ನನಗೆ ಡೂ ಲೆಟ್ ಮಿ ನೋ ಇನ್ ದಿ ಕಾಮೆಂಟ್ಸ್. ಸೊ ಇಟ್ ವಾಸ್ ಫನ್. think yeah, that is it for today's video. I'm closing the video for today. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. until then please don't forget to like, share and subscribe to ಜೀವಿತಾ ಗೌಡಸ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗುವ. ಟೇಕ್ ಕೇರ್.